ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ಮೈಸೂರಿನ ಪ್ರತಿನಿಧಿ ಆನಂದ. ಪ್ರಕೃತಿಯ ಮುಂದೆ ನಾವೆಲ್ಲರೂ ಕೂಡ ಒಂದೇ ಎನ್ನುವ ಮಾತಿದೆ. ಪ್ರಕೃತಿ ಮುನಿದ್ರೆ ಮನುಷ್ಯ ಬದುಕೋದಿಕ್ಕೆ ಆಗೋದಿಲ್ಲ ಅನ್ನುವಂತಹ ಮಾತು ಸಹ ಇರುವಂಥದ್ದು. ಯಾಕೆಂತ ಹೇಳಿದ್ರೆ 2018, 2024 ಹಾಗೂ 2026 ಕೇರಳದ ವಯನಾಡಿನ ಗುಡ್ಡ ಕುಸಿತದ ಭೂತ ಏನಿದೆ, ಇದು ಮನುಷ್ಯನಿಗೆ ಪದೇ ಪದೇ ಪಾಠವನ್ನ ಹೇಳ್ತಾ ಇರುವಂಥದ್ದು. ಅಭಿವೃದ್ಧಿಯ ಹೆಸರಲ್ಲಿ ನೀವು ಎಷ್ಟೇ ಪ್ರಕೃತಿಯನ್ನ ಅಗೆದ್ರೂ ಕೂಡ ಕೊನೆಗೆ ಗೆಲ್ಲೋದು ಅಂದ್ರೆ ಮನುಷ್ಯ ಎಷ್ಟೇ ವಿಜ್ಞಾನದಲ್ಲಿ ಮುಂದುವರೆದು ಏನೇ ಸಾಧನೆ ಮಾಡಿದ್ರು ಕೂಡ ನಾನು ಒಮ್ಮೆ ಮುನ್ಸ್ಕೊಂಡ್ರೆ ಗೆಲ್ಲೋದು ನಾನೇ ಅನ್ನುವಂಥದ್ದನ್ನ ಪ್ರಕೃತಿ ಪದೇ ಪದೇ ಸಾಬೀತು ಮಾಡ್ತಾ ಇರುವಂಥದ್ದು. 2024 ಜುಲೈ 30ರಂದು ಚೂರಲ್ಮಾಳ, ಅಟ್ಟಮಾಳ ಹಾಗೂ ಮುಂಡಕೈನ ಜನ ನೆಮ್ಮದಿಯಾಗಿ ಊಟ ಮಾಡಿ ನಿದ್ರೆಯನ್ನ ಮಾಡ್ತಾ ಇದ್ರು. ಆದರೆ ಮಧ್ಯರಾತ್ರಿ 12 ಗಂಟೆ ವೇಳೆಗೆ ಜೋರಾದ ಒಂದು ಶಬ್ದ ಬರುತ್ತೆ. ಬಂಡೆ ಕಲ್ಲುಗಳು ನೋಡ್ತಿದ್ದಂತೆ ಇಡೀ 3 ಊರುಗಳನ್ನು ಸಂಪೂರ್ಣವಾಗಿ ಅಂದರೆ ಬಂದಂತಹ ನೀರಿರ್ಬೋದು, ಬಂದಂತಹ ಗುಡ್ಡದ ಕುಸಿತದ ಮಣ್ಣಿರ್ಬೋದು, ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳಿರ್ಬೋದು, ಎಲ್ಲವೂ ಇಡೀ 3 ಊರುಗಳನ್ನ ಸರ್ವನಾಶ ಮಾಡಿಬಿಡುತ್ತೆ. ಸುಮಾರು 300ಕ್ಕೂ ಹೆಚ್ಚು ಜನ ಜಲಸಮಾಧಿ ಆಗ್ತಾರೆ. 40 ರಿಂದ 50 ಜನ ಜಲಸಮಾಧಿ ಆದವ್ರನ್ನ ಪತ್ತೆ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಅಂತಹ ಪರಿಸ್ಥಿತಿಯನ್ನ 2024ರಲ್ಲಿ ಕೇರಳದ ವಯನಾಡು ಎದುರಿಸಿತ್ತು. ಸದ್ಯ ಇದೀಗ ಮೊನ್ನೆ ಮತ್ತೊಂದು ಅದೇ ರೀತಿಯ ಗುಡ್ಡ ಕುಸಿತ ಉಂಟಾಗಿರುವಂಥದ್ದು. ಅದೇ ಅಂದರೆ ಕೇರಳದ ಮುಂಡಕೈ ಏನು ಚೂರಲ್ಮಾಳೆ ಇದೆ, ಅಲ್ಲಿಂದ 6 ಕಿಲೋಮೀಟರ್ ಹಿಂಭಾಗ ಅಂತಂದರೆ ಕಲ್ಲಾಡಿಯ ಪ್ರದೇಶದಲ್ಲಿ ಟ್ವೀನ್ ಸುರಂಗ ಮಾರ್ಗವನ್ನು ಕೊರೀತಾ ಇದ್ರು. ಮಲ್ಲಾಪುರಂ ಮಾರ್ಗವಾಗಿ ಮೆಪ್ಪಾಡಿ ಕೇರಳಗೆ ಹೋಗುವಂಥ ನಿಟ್ಟಿನಲ್ಲಿ ಒಂದು ಸುರಂಗವನ್ನು ಕನ್ಸ್ಟ್ರಕ್ಷನ್ ಮಾಡಲಾಗ್ತಾ ಇತ್ತು. ಕಳೆದ 1 ವರ್ಷಗಳಿಂದಲೂ ಕೂಡ ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದ್ದು ಸುಮಾರು 400-500 ಜನ ಕಾರ್ಮಿಕರು ಕೆಲಸವನ್ನು ಮಾಡ್ತಾ ಇದ್ರು. ಕಳೆದ 4-5 ದಿನಗಳಿಂದ ಅಂದರೆ ಮುಂಗಾರು ಮಳೆ ಜಾಸ್ತಿ ಆಗಿರುವ ಕಾರಣದಿಂದಾಗಿ ಸುಮಾರು 40 ರಿಂದ 50 ಜನ ಅಷ್ಟೇ ಅಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು. ಸುಮಾರು 2300 ಕೋಟಿ ರೂಪಾಯಿಯ ಪ್ರಾಜೆಕ್ಟ್ ಇದು. ಈ ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡ್ತಿದ್ದಂತಹ ಕಾರ್ಮಿಕರಿಗೆ ಅಂದರೆ ಮೊನ್ನೆ ಮಧ್ಯಾಹ್ನದ ವೇಳೆಗೆ ಒಂದು ಶಬ್ದ ಬರುತ್ತೆ, ಮತ್ತೆ ಭೂಕುಸಿತ ಅಂದ್ರೆ ಗುಡ್ಡ ಕುಸಿತ ಉಂಟಾಗುತ್ತೆ. ಈ ನೋಡ್ತಿದ್ದಂತೆ ಇಡೀ ಟನಲ್ ಸಂಪೂರ್ಣ ಸರ್ವನಾಶ ಆಗುತ್ತೆ. ಟನಲ್ ಗೋಡೆಗಳಿಗಾಗಿ ನಿರ್ಮಿಸಿದಂತ ಕಾಂಕ್ರೀಟ್ ಗೋಡೆಗಳೇನಿತ್ತು ಅದರ ಸಮೇತವಾಗಿ ಗುಡ್ಡ ಕುಸಿತವಾದ ಹಿನ್ನೆಲೆಯಲ್ಲಿ ಬಂಡೆ, ಮಣ್ಣು, ಮಳೆ ಎಲ್ಲವೂ ಕೂಡ ಒಟ್ಟಿಗೆ ಬರುತ್ತೆ. 5 ಜನ ಅಲ್ಲಿಯೂ ಕೂಡ ಜಲಸಮಾಧಿ ಆಗ್ತಾರೆ. ಜೊತೆಗೆ 7 ಮಂದಿ ನಾಪತ್ತೆ ಆಗ್ತಾರೆ. ಈಗ ಸದ್ಯಕ್ಕೆ ನಾಪತ್ತೆ ಆಗಿರುವ 7 ಮಂದಿಯೂ ಸಹ 2 ದಿನ ಕಳೆದ್ರೂ ಕೂಡ ಇನ್ನೂ ಆಗಿಲ್ಲ. ಇನ್ನು ಈ ಟನಲ್ಗಾಗಿ ಅಂದ್ರೆ ಸರ್ಕಾರ ಯಾಕೆ ಈ ಟನಲ್ನ ಕೈಗೆತ್ಕೊಂಡಿತ್ತು ಅಂತಂದ್ರೆ 10 ಕಿಲೋಮೀಟರ್ ದೂರವನ್ನ ಕಡಿಮೆ ಮಾಡಬೇಕು. ಟನಲ್ ರಸ್ತೆ ನಿರ್ಮಾಣಿದ್ರೆ ಅದರಿಂದ 10 ಕಿಲೋಮೀಟರ್ ಸುತ್ತಾಟ ತಪ್ಪುತ್ತೆ. ಜೊತೆಗೆ ಪ್ರವಾಸೋದ್ಯಮವು ಕೂಡ ಅಭಿವೃದ್ಧಿ ಆಗುತ್ತೆ ಅನ್ನುವ ನಿಟ್ಟಿನಲ್ಲಿ ಈ ಕಾಮಗಾರಿಯನ್ನ ಕೈಗೆತ್ಕೊಂಡಿದ್ರು. 2300 ಕೋಟಿಯನ್ನ ಪ್ರಾಜೆಕ್ಟ್ ಆಗಿ ಮೀಸಲಿಡಲಾಗಿತ್ತು. ಜೂನ್ 22ರಂದೇ ವಯನಾಡಿನ DC ಮೇಘಾಶ್ರೀ ಅವರು ಕಾಂಟ್ರಾಕ್ಟ್ ಗುತ್ತಿಗೆಯನ್ನು ಪಡೆದು ಕೆಲಸ ಮಾಡ್ತಿದ್ದವ್ರಿಗೆ ಒಂದು ಅಲರ್ಟ್ ಅನ್ನು ಕೊಡ್ತಾರೆ. ಮುಂಗಾರು ಮಳೆ ಚುರುಕುಗೊಳ್ತಾ ಇದೆ, ಕೆಲಸವನ್ನು ಸ್ಟಾಪ್ ಮಾಡಿದ್ರೆ ಒಳ್ಳೆಯದು, ಗುಡ್ಡ ಕುಸಿತವಾಗುವ ಸಂಭವ ಕೂಡ ಇದೆ ಅನ್ನುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಟನಲ್ಗಾಗಿ ಕೊರೆದಿದ್ದಂತಹ ಏನು ಮಣ್ಣಿತ್ತು, ಗುಡ್ಡವನ್ನು ಅಗೆದಿದ್ರು, ಅವೆಲ್ಲವನ್ನು ಕೂಡ ಪಕ್ಕದಲ್ಲೇ ಶೇಖರಣೆ ಮಾಡಿ ಇಡಲಾಗಿರುತ್ತೆ. 100 ಟನ್ ಮಣ್ಣು ಅಲ್ಲಿ ಶೇಖರಣೆ ಆಗಿರುತ್ತೆ. ಜೊತೆಗೆ ಬಂಡೆಗಳನ್ನ ಬ್ಲಾಸ್ಟ್ ಮಾಡಲಿರ್ತಾರೆ, ಅದು ಸಹ ಮಣ್ಣು ಸಡಿಲ ಆಗಿರುತ್ತೆ. ಆ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಗುಡ್ಡ ಕುಸಿತ ಆಗುತ್ತೆ ಅನ್ನುವ ಅಲರ್ಟ್ ಅನ್ನ DC ಅವರು ಕೊಟ್ಟಿರ್ತಾರೆ. ಆದರೆ ಇದು ಯಾವುದನ್ನು ಕೂಡ ಅಲ್ಲಿನ ಗುತ್ತಿಗೆದಾರರು ನಿರ್ಲಕ್ಷ್ಯ ಮಾಡಿರ್ತಾರೆ. ಆ ಹಿನ್ನೆಲೆಯಲ್ಲಿ ಈ ದುರಂತ ಸಂಭವಿಸಿದೆ. ಇದು ಮಾನವ ನಿರ್ಮಿತ ದುರಂತ ಅಂತೇಳಿ ಈಗ ಆರೋಪವನ್ನ ಮಾಡ್ತಾ ಇದ್ರು. ಜೊತೆಗೆ ಮೇಲ್ನೋಟಕ್ಕೆ ಇದು ಮಾನವ ನಿರ್ಮಿತನೇ. ಯಾಕಂತ ಹೇಳಿದ್ರೆ ತೆಗೆದುಕೊಳ್ಳಬೇಕಾದಂತಹ ಮುಂಜಾಗ್ರತಾ ಕ್ರಮಗಳನ್ನ ಕೂಡ ಅಲ್ಲಿ ತೆಗೆದುಕೊಂಡಿರೋದಿಲ್ಲ. ಆ ಹಿನ್ನೆಲೆಯಲ್ಲಿ ನಿನ್ನೆ ಸ್ಥಳಕ್ಕೆ ಖುದ್ದು CM ಸತೀಶನ್ ಭೇಟಿಯನ್ನ ಕೊಡ್ತಾರೆ, ಮಾಹಿತಿಯನ್ನ ಪಡ್ಕೊಳ್ತಾರೆ. ಏನು ನಾಪತ್ತೆ ಆಗಿರೋರನ್ನ ಆದಷ್ಟು ಬೇಗ ಹುಡುಕಿ ಅಂತ ಹೇಳ್ತಾರೆ. ಆದರೆ NDRF ತಂಡ ಈಗಾಗಲೇ ಒಂದು ಮಾಹಿತಿಯನ್ನ ಖಚಿತಪಡಿಸಿದೆ. ನಾಪತ್ತೆ ಆಗಿರೋರು ಜಲಸಮಾಧಿ ಆಗಿರ್ತಾರೆ. ಅವರು 100% ಬದುಕಿಲ್ಲ, ಬದಲಾಗಿ ಅವರ ಶವಗಳನ್ನಾದರೂ ಹುಡುಕುವಂಥ ಪ್ರಯತ್ನ ಮಾಡ್ತೀವಿ ಅಂತೇಳಿ ತಮ್ಮ ಜೀವದ ಹಂಗನ್ನು ತೊರೆದು ಅವರು ನಾಪತ್ತೆ ಆಗಿರುವಂತಹ ಮೃತದೇಹಗಳು ಕೂಡ ಸದ್ಯ ಹುಡುಕ್ತಾ ಇದ್ದಾರೆ. ಆದರೆ ಇದರಲ್ಲಿ ಒಂದಂತೂ ಸ್ಪಷ್ಟ, ಪ್ರಕೃತಿಯ ಮುಂದೆ ಮನುಷ್ಯ ಎಷ್ಟೇ ಅಭಿವೃದ್ಧಿಯನ್ನು ಮಾಡ್ತೀವಿ, ಹೊಸ ಹೊಸ ವೈಜ್ಞಾನಿಕ ಆವಿಷ್ಕಾರಗಳನ್ನ ಮಾಡ್ತೀವಿ ಅಂದರೂ ಕೂಡ ಪ್ರಕೃತಿಯ ಒಡಲಿಗೆ ಕೈ ಹಾಕಿದ್ರೆ ಮಾನವನ್ನೇ ಪ್ರಕೃತಿ ಬಲಿ ತೆಗೆದುಕೊಳ್ಳುತ್ತೆ ಅನ್ನೋದಕ್ಕೆ ಕೇರಳದ ಈ ಮೊನ್ನೆ ನಡೆದಂಥ ಗುಡ್ಡ ಕುಸಿತ ಏನಿದೆ ಇದು ಮತ್ತೊಮ್ಮೆ ನಿದರ್ಶನವಾಗಿ ಎಲ್ಲರಿಗೂ ಒಂದು ಎಚ್ಚರಿಕೆಯ ಪಾಠ ಆಗಿರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ.
ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.